ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು PSTR 2026ಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೊ ಆ PSTR ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಯಾವುದಪ್ಪ ಅಂದರೆ ಪರಿಸರ ಅಧ್ಯಯನ, EVS ಎನ್ವೈರ್ಮೆಂಟ್ ಸೈನ್ಸ್ ರಿಲೇಟೆಡ್ ಆಗಿ ಕ್ವಶನ್ಸನ್ನು ರೈಸ್ ಮಾಡ್ತಾ ಬರ್ತಾನೆ. ಹಾಗಾದರೆ ಈ ಪರಿಸರ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ MCQ ಕ್ವಶನ್ಸ್ಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಹಾಗೆ ಪ್ರತಿದಿನವೂ ಕೂಡ HSTR, GPSTR ಮತ್ತು PSTRಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ. ನೀವೆಲ್ಲರೂ ಕೂಡ ವಾಚ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, HSTR, PSTR, GPSTR ಈ ಮೂರು ಕೋರ್ಸ್ಗಳು ನಿಮಗೆ ಆನ್ಲೈನಲ್ಲಿ ಸಿಗ್ತವೆ. ನೋಡಿ ಸ್ನೇಹಿತರೆ, ಈ ಕೋರ್ಸನ್ನು ನೀವು ಪರ್ಚೇಸ್ ಮಾಡೋದಾದರೆ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿದ ಕೂಡಲೇ ನಿಮಗೆ ವೀಡಿಯೋಸ್ಗಳು ಸಿಗ್ತವೆ. ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಕೇಳಿದರೆ ಪೇಮೆಂಟ್ ಮಾಡಿದರೆ ನಿಮಗೆ ಕ್ಲಾಸ್ ವೈಸಲ್ಲಿ ಅಥವಾ ಚಾಪ್ಟರ್ ವೈಸಲ್ಲಿ ನೀವು ಕ್ಲಾಸನ್ನು ವಾಚ್ ಮಾಡ್ಬೋದು. ಅದರ ಜೊತೆಗೆ ಟೆಸ್ಟ್ ಸೀರೀಸು ಕೂಡ ನಿಮಗೆ ಕೊಡ್ತೀವಿ. ಹಾಗೆ PDF ನೋಟ್ಸು ಕೂಡ ಇರುತ್ತವೆ. ನೋಟಿಫಿಕೇಶನ್ ಆದ ನಂತರ ಏನಾದ್ರು ಹೊಸ ಅಪ್ಡೇಟ್ಸು ಅಥವಾ ನ್ಯೂ ಸಿಲೆಬಸ್ ಏನಾದ್ರು ಆ್ಯಡ್ ಮಾಡಿದರೆ ಆ ಕ್ಲಾಸನ್ನು ಕೂಡ ನಿಮಗೆ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ನಮ್ಮ ಅಕಾಡೆಮಿಯ ವತಿಯಿಂದ ಮಾಡ್ತೀವಿ. ನೀವೆಲ್ಲರೂ ಕೂಡ ಆನ್ಲೈನ್ ಕೋರ್ಸನ್ನು ತೆಗೆದುಕೊಡ್ರಿ. ಮುಂದೆ ಬರುವಂತಹ HSTR, GPSTR ಮತ್ತು PSTR ಎಕ್ಸಾಮಲ್ಲಿ ನೀವೆಲ್ಲರೂ ಕೂಡ ಸೆಲೆಕ್ಷನ್ ಆಗ್ರಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳಿ ನೋಡೋದಾದರೆ, ನೋಡಿ, ಭಾರತದ ಅತಿ ವಿಸ್ತಾರವಾದ ಒಳನಾಡಿನ ಉಪ್ಪು ನೀರಿನ ಸರೋವರ ಯಾವುದು ಅಂತ ಇದೆ. ಸೊ ಕ್ವಶನ್ ನೋಡಿ, ವಿಸ್ತಾರವಾದ ಒಳನಾಡಿನ ಉಪ್ಪು ನೀರಿನ ಸರೋವರ ಅಂತ ಹೇಳಿ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್ ಅಂತ ಕರೆಯುವಂಥದ್ದು. ಒಳನಾಡು ಅಂದರೆ ಏನು? ಸಾಗರ ಅಥವಾ ಸಮುದ್ರದ ನೀರು ಬಂದು ಸೇರ್ಕೊಂಡು ಆಗಿರುವಂತಹ ಸರೋವರ ಅಲ್ಲ ಇದು. ಭೂಭಾಗದಲ್ಲೇ ಗರಿಷ್ಠ ಉಷ್ಣಾಂಶ ಇರೋದ್ರಿಂದ ಏನಾಗತ್ತಪ್ಪ ಅಂದರೆ ನೀರು ಆವಿಯಾಗಿ ಹೋಗುತ್ತೆ. ನೀರು ಆವಿಯಾಗಿ ಹೋದ ನಂತರ ಆ ಭಾಗದಲ್ಲಿರುವಂತಹ ಲವಣಾಂಶಗಳೆಲ್ಲ ನೀರಿನಲ್ಲಿ ಮಿಕ್ಸ್ ಆಗಿ ಅದು ಸಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂತಹ ಸರೋವರವನ್ನು ಒಳನಾಡಿನ ಉಪ್ಪು ನೀರಿನ ಸರೋವರ ಅಂತ ಕರಿತೀವಿ. ಇದಕ್ಕೆ ಕೊಟ್ಟಿರುವಂತಹ 4 ಆಪ್ಷನ್ ಯಾವುದಪ್ಪ ಅಂದರೆ, ಸಾಂಬಾರ್ ಲೇಕ್ ಇದೆ, ಸಾರಗೋಲ್ ಲೇಕ್ ಅಂತ ಇದೆ, ಡಿಡ್ವಾನ್ ಸರೋವರ ಅಂತ ಇದೆ, ಚಿಲ್ಕಾ ಸರೋವರ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಸಾಂಬಾರ್ ಸರೋವರ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಸಾಂಬಾರ್ ಲೇಕ್ ಅಂಥೇಳಿ. ಹಾಗಾದರೆ ಈ ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿ ಇದೆಯಪ್ಪ ಅಂತ ಕೇಳಿದಾಗ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ಯಾವ ಸ್ಟೇಟಲ್ಲಿದೆ ಇದು? ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಸಾಂಬಾರ್ ಸರೋವರ. ಈ ರಾಜಸ್ಥಾನದಲ್ಲಿರುವಂತಹ ಈ ಸಾಂಬಾರ್ ಸರೋವರ ಮತ್ತೇನು ಇಂಪಾರ್ಟೆಂಟು ಅಂತ ನೋಡಿದಾಗ, ಇದು ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಅಂತ ಕರೆಯುವಂಥದ್ದು. ಈ ಒಂದು ಸರೋವರ ರಾಜಸ್ಥಾನದಲ್ಲಿ ಯಾವ ಭಾಗದಲ್ಲಿ ಅಂತ ಕಂಡುಬರುತ್ತೆ ಅಂದರೆ ಥಾರ್ ಮರುಭೂಮಿಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಸರೋವರವಾಗಿರುತ್ತೆ. ಡೆಸರ್ಟ್ ಏರಿಯಾ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ, ಹೈ ಟೆಂಪ್ರೇಚರ್ ಇರುತ್ತೆ, ಇವಾಪರೇಟು ಕೂಡ ಜಾಸ್ತಿ ಆಗುತ್ತೆ, ನೀರು ಆವಿ ಆಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಸಾಲ್ಟ್ ಕಂಟೆಂಟು ಜಾಸ್ತಿ ಆಗುತ್ತೆ ಆ ಭೂಭಾಗದಲ್ಲಿ. ಹಾಗಾಗಿ ಇದನ್ನು ಉಪ್ಪು ನೀರಿನ ಸರೋವರ ಅಂತ ಕರೆಯೋದು. ಮತ್ತು ಸಾರಗೋಲ್ ಅಂಥೇಳಿ, ಡಿಡ್ವಾನ್ ಅಂಥೇಳಿ ಇವು ಕೂಡ ಯಾವ ರಾಜ್ಯದಲ್ಲಿದ್ದಾವಪ್ಪ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುವಂತಹ ಪ್ರಮುಖ ಸರೋವರಗಳಾಗಿರ್ತವೆ. ಇದಾದ ನಂತರ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಲೇಕ್ ಯಾವುದಪ್ಪ ಅಂದರೆ ಚಿಲ್ಕಾ ಸರೋವರ ಅಂತ ಇದೆ. ಈ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಲೇಕ್ ಆಗಿರುತ್ತೆ ಚಿಲ್ಕಾ ಸರೋವರ. ಚಿಲ್ಕಾ ಸರೋವರದ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದಾಗ ಚಿಲ್ಕಾ ಸರೋವರವನ್ನು ಆನ್ಸರ್ ಮಾಡಬೇಕು. ನೋಡಿ, ಒಳನಾಡು ಬಂದರೆ ಸಾಂಬಾರು. ಓವರಾಲ್ ಆಗಿ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಅಂತ ಕೇಳಿದರೆ ಅದು ಚಿಲ್ಕಾ ಸರೋವರ. ನೋಡಿ, ಒಡಿಸ್ಸಾ ರಾಜ್ಯದಲ್ಲಿರುವಂತಹ ಚಿಲ್ಕಾ ಸರೋವರ, ಈ ಒಂದು ಸರೋವರ ಬೇ ಆಫ್ ಬೆಂಗಾಲ್, ಈ ಕಡೆ ಒಡಿಸ್ಸಾ ಭಾಗ ಅಂದರೆ ಈ ಭಾಗದಲ್ಲಿರುವಂತಹ ಒಂದು ಸರೋವರ. ಇಲ್ಲಿ ಬೇ ಆಫ್ ಬೆಂಗಾಲ್ ಇರುತ್ತೆ. ಈ ಬಂಗಾಳ ಕೊಲ್ಲಿಯ ನೀರು ಸೇರ್ಕೊಂಡು ಆಗಿರುವಂತಹ ಒಂದು ಸರೋವರವಾಗಿರುತ್ತೆ. ಹಾಗಾಗಿ ಬಂಗಾಳ ಕೊಲ್ಲಿಯ ನೀರು ಅಂದರೆ ಸಾಲ್ಟ್ ವಾಟರ್ ಆಗಿರುತ್ತೆ. CR ಓಷಿಯನ್ ವಾಟರ್ ಅಂದರೆ ಸಾಲ್ಟ್ ವಾಟರ್ ಆಗಿರುತ್ತೆ. ಆ ಸಾಲ್ಟ್ ವಾಟರಿಂದ ಫಾರ್ಮೇಷನ್ ಆಗಿರುವಂತಹ ಲೇಕೆ ಚಿಲ್ಕಾ ಸರೋವರ. ಹಾಗಾಗಿ ಇದು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತಲೇ ಕರೆಯೋದು.
ಈ ಸರೋವರದ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಳೆಗಾಲದಲ್ಲಿ ಈ ಸರೋವರಕ್ಕೆ ನದಿಯ ನೀರು ಬಂದು ತುಂಬಿಕೊಳ್ಳುತ್ತೆ. ಆಗ ಇದು ಫ್ರೆಶ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಸಿಹಿ ನೀರಾಗತ್ತೆ. ಆದರೆ ಬೇರೆ ಅವಧಿಯಲ್ಲಿ ನೋಡಿದಾಗ ಸಮುದ್ರದ ನೀರು ಬಂದು ಸೇರ್ಕೊಳ್ಳೋದ್ರಿಂದ ಇದು ಉಪ್ಪು ನೀರಿನಿಂದ ಕೂಡಿರುತ್ತೆ. ಆದರೂ ಓವರ್ ಆಲ್ ನೋಡಿದಾಗ ಇದನ್ನು ಸಾಲ್ಟ್ ವಾಟರ್ ಲೇಕ್ ಅಂತಲೇ ಕನ್ಸಿಡರ್ ಮಾಡುವಂಥದ್ದು. ನೋಡಿ, ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಎರಡನೇ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಇದೆ. ಒಂದು ರಾಜ್ಯಗಳನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ರಾಜಧಾನಿಗಳ ಬಗ್ಗೆ ತಿಳ್ಕೊಂಡಿರಬೇಕು. ನೋಡಿ, ಇಂತಹ ಪ್ರಶ್ನೆ ಯಾವುದೇ ಬರಲಿ, ನಾವು ಸಿಂಪಲ್ ಆಗಿ ಈ ಕಾನ್ಸೆಪ್ಟನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಬೇಸಿಕ್ ಕ್ವಶನ್ ಆಗಿರುತ್ತೆ. ಯಾವ ರೀತಿ ತಿಳ್ಕೊಬೇಕಪ್ಪ ಅಂದರೆ ಭಾರತದಲ್ಲಿರುವಂತಹ ಒಟ್ಟು ರಾಜ್ಯಗಳ ರಾಜಧಾನಿಯನ್ನು ತಿಳ್ಕೊಬೇಕು. ಯಾವ್ಯಾವ ರಾಜ್ಯಗಳಿದ್ದಾವೆ, ಅದರ ಕ್ಯಾಪಿಟಲ್ ಸಿಟಿ ಯಾವುದಂತ ತಿಳ್ಕೊಂಡ್ರೆ ಸಾಕು. ಅದರ ಜೊತೆಗೆ ಇರುವಂತಹ 8 ಕೇಂದ್ರಾಡಳಿತ ಪ್ರದೇಶಗಳ ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, ಆ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿಗಳು ಯಾವುದಂತ ತಿಳ್ಕೊಂಡ್ರೆ ಇಂಥ ಪ್ರಶ್ನೆ ಬಂದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಾಗಾದರೆ ಕೊಟ್ಟಿರುವಂತಹ ಒಂದು ಸ್ಟೇಟು ಮತ್ತು ಅದರ ಕ್ಯಾಪಿಟಲ್ ಸಿಟಿ ಯಾವ್ಯಾವುದಂತ ನೋಡಿದಾಗ ನಾಗಾಲ್ಯಾಂಡ್ನ ರಾಜಧಾನಿ ಯಾವುದಪ್ಪ ಅಂದರೆ ಕೊಹಿಮಾ, ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ್, ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಾಕ್, ಅಸ್ಸಾಂನ ರಾಜಧಾನಿ ಯಾವುದಪ್ಪ ಅಂದರೆ ದಿಸ್ಪುರ್ ಅಂಥೇಳಿ. ಈಗ 4 ರಾಜ್ಯಗಳ ರಾಜಧಾನಿಯ ಪರಿಚಯ ನಮಗೆ ಗೊತ್ತಾಯ್ತಲ್ಲ. ಹಾಗೆ ಇನ್ನು ಉಳಿದಂತಹ ರಾಜ್ಯಗಳು ಮತ್ತು ಅದರ ರಾಜಧಾನಿಯನ್ನು ತಿಳ್ಕೊಂಡ್ರೆ ಇಂತಹ ಪ್ರಶ್ನೆ ಬಂದರೆ ನೀವು ಆನ್ಸರನ್ನು ಮಾಡ್ಬೋದು. ಇದು ಎರಡನೇ ಪ್ರಶ್ನೆಗೆ ಹೊಂದಿಸಿ ಬರೆಯೋದು ಅಂತ ಕೊಟ್ಟಾಗ ಈ ರೀತಿ ಆನ್ಸರ್ ಮಾಡಬೇಕಾಗತ್ತೆ. ರೈಟ್. ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಬರೋಣ. ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆ ಅಂತ ಇದೆ. ನೋಡಿ, ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆ ಯಾವುದು ಅಂತ ಕೇಳಿದಾಗ ಇಲ್ಲಿ ಡ್ಯೂರ್ಯಾಂಡ್ ಇದೆ, ರ್ಯಾಡ್ ಕ್ಲಿಫ್ ಇದೆ, ಮ್ಯಾಕ್ಮೋಹನ್ ಇದೆ, ಪಾಕ್ ಜಲಸಂಧಿ ಅಂತ ಕಂಡುಬರುತ್ತೆ. ಈ 3 ಗಡಿ ರೇಖೆಯಲ್ಲಿ 4 ಗಡಿ ರೇಖೆಯನ್ನು ಕೊಟ್ಟಿದ್ದಾರಲ್ಲ, ಅಲ್ಲಿ ಕೊಟ್ಟಿರುವಂಥದ್ದು ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆ ಯಾವುದು ಅಂತ. ಸೊ ಇದನ್ನು ಒಂದು ಮ್ಯಾಪನ್ನೇ ಡ್ರಾ ಮಾಡ್ಕೊಬಿಡೋಣ. ಇಂಡಿಯಾದ ಮ್ಯಾಪನ್ನು ಡ್ರಾ ಮಾಡಿಕೊಂಡ್ರೆ ಅಷ್ಟು ಕಾನ್ಸೆಪ್ಟು ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡಿ, ಈಗ ಫಸ್ಟ್ ಪಾಕ್ ಜಲಸಂಧಿಯ ಬಗ್ಗೆ ನೋಡೋಣ. ಈ ಕಡೆ ಶ್ರೀಲಂಕಾ ರಾಷ್ಟ್ರ ಕಂಡು ಬರುತ್ತೆ, ಇಲ್ಲಿ ಶ್ರೀಲಂಕಾ. ನೋಡಿ, ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆಯನ್ನು ಏನಂತ ಕರಿತೀವಿಪ್ಪ ಅಂದರೆ ಪಾಕ್ ಜಲಸಂಧಿ ಅಂತ ಕರೆಯೋದು. ಪಾಕ್ ಜಲಸಂಧಿ ಅಥವಾ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆಯನ್ನು ಮನ್ನಾರ್ ಖಾರಿ ಅಂತಾನೂ ಕೂಡ ಕರೀತಾರೆ. ಮನ್ನಾರ್ ಖಾರಿ, ಗಲ್ಫ್ ಆಫ್ ಮನ್ನಾರ್ ಅಂದ್ರೂ ಒಂದೇನೆ, ಪಾಕ್ ಜಲಸಂಧಿ ಅಂತ ಕೊಟ್ಟರು ಆನ್ಸರ್ ಅದೇನೆ. ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆ ಯಾವ್ದು ಹಾಗಾದ್ರೆ ಪಾಕ್ ಜಲಸಂಧಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಮ್ಯಾಕ್ ಮೊಹನ್ ಎನ್ನುವಂಥದ್ದು. ನೋಡಿ, ಮ್ಯಾಕ್ ಮೊಹನ್ ಅನ್ನುವಂಥದ್ದು ಈ ಭಾಗದಲ್ಲಿ ಕಂಡುಬರುವಂತಹ ಒಂದು ಗಡಿ ರೇಖೆ ಆಗಿರುತ್ತೆ. ಇದು ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯನ್ನು ಏನಂತ ಕರಿತೀವಿ, ಮ್ಯಾಕ್ ಮೊಹನ್ ಗಡಿ ರೇಖೆ ಅಂತ ಕರೆಯೋದು. ನೆಕ್ಸ್ಟು ರ್ಯಾಡ್ ಕ್ಲಿಫ್ ಅಂತ ಬರುತ್ತೆ. ರ್ಯಾಡ್ ಕ್ಲಿಫ್ ಗಡಿ ರೇಖೆಯನ್ನು ಈ ಭಾಗದಲ್ಲಿ ನಾವು ನೋಡ್ಬೋದು. ಅಂದರೆ ಈ ಕಡೆ ಪಾಕಿಸ್ತಾನ ಕಂಡು ಬರುತ್ತೆ, ಈ ಕಡೆ ಯಾವುದಿದೆಯಪ್ಪ ಅಂದರೆ ಭಾರತ ಬರುತ್ತೆ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ಏನಂತ ಕರಿತೀವಿ, ರ್ಯಾಡ್ ಕ್ಲಿಫ್ ಅಂತೇಳಿ. ಇಲ್ಲೊಂದು ಸ್ವಲ್ಪ ಭಾಗ ಮಾತ್ರ ಬಂದು ಟಚ್ ಆಗಿರುತ್ತೆ, ಇದು ಡ್ಯೂರ್ಯಾಂಡ್ ಗಡಿ ರೇಖೆ. ಇಲ್ಲಿ ಪಾಕಿಸ್ತಾನ ಕಂಡು ಬರುತ್ತೆ, ಈ ಭಾಗದಲ್ಲಿ ಆಫ್ಘಾನಿಸ್ತಾನ ಕಂಡು ಬರುತ್ತೆ. ಆಕ್ಚುಲಿ ಡ್ಯೂರ್ಯಾಂಡ್ ಗಡಿ ರೇಖೆ ಅನ್ನುವಂಥದ್ದು ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆ ಆಗಿರುತ್ತೆ. ಆದರೂ ಕೂಡ ಭಾರತಕ್ಕೆ ಹೋಲಿಕೆ ಮಾಡಿದಾಗ ಇದು ಭಾರತ ಮತ್ತು ಆಫ್ಘಾನಿಸ್ತಾನದ ಗಡಿ ರೇಖೆಯನ್ನು ಏನಂತ ಕರಿತೀವಿ, ಡ್ಯೂರ್ಯಾಂಡ್ ಅಂತ ಹೇಳಿ. ಕ್ಲಿಯರ್ ಮಾಡ್ಕೊಳ್ಳಿ. ಡ್ಯೂರ್ಯಾಂಡ್ ಅಂದರೆ ಭಾರತ ಆಫ್ಘಾನಿಸ್ತಾನ, ರ್ಯಾಡ್ ಕ್ಲಿಫ್ ಅಂದರೆ ಭಾರತ ಮತ್ತು ಪಾಕಿಸ್ತಾನ, ಮ್ಯಾಕ್ ಮೋಹನ್ ಅಂದರೆ ಭಾರತ ಚೀನಾ, ಪಾಕ್ ಜಲಸಂಧಿ ಅಂದರೆ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆಗಳಾಗಿರ್ತವೆ. ಹಾಗಾಗಿ ಮೂರನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು 4ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಅಂತ ಇದೆ. ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ಇಂಡಿಯಾ ಅಂತ ಕೇಳಿದಾಗ 1,91,791 ಚದರ ಕಿಲೋಮೀಟರ್ಗಳು, 32,87,263 ಚದರ ಕಿಲೋಮೀಟರ್, 32,87,695, 2,69,595 ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 32,87,263 ಚದರ ಕಿಲೋಮೀಟರ್ ಅಷ್ಟು ಭಾರತ ಹೊಂದಿರುವಂತಹ ಒಟ್ಟು ವಿಸ್ತೀರ್ಣ ಆಗಿರುತ್ತೆ. ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಇದು. ಅದೇ ರೀತಿ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ
1,91,791 ಚದುರ ಕಿಲೋಮೀಟರ್ ಅಷ್ಟು ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣವಾಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಭಾರತ ಅಥವಾ ಕರ್ನಾಟಕ ಅಂತ ಕೇಳಿದರೆ ಇದು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ. ಸೊ ಇದಿದೆಯಲ್ಲ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣವಾಗಿರುತ್ತೆ. ಎರಡು ತಿಳ್ಕೊಂಡ್ರೆ ಸಾಕು. ನಾವು ಇಂಡಿಯಾ ಮತ್ತು ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟು ಅಂತ ಗೊತ್ತಿರಬೇಕು. ನೋಡಿ, ಭಾರತದ ಭೌಗೋಳಿಕ ವಿಸ್ತೀರ್ಣ ಅಂದರೆ ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎಷ್ಟು ಅಂತ ಕೇಳಿದರೆ 2.4% ಅಷ್ಟು ಕಂಡುಬರುತ್ತೆ. ಅಂದರೆ ವರ್ಲ್ಡ್ 100% ಇದೆ ಅಂದರೆ ಭಾರತ 2.4ರಷ್ಟು ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿರೋದು ಪ್ರಪಂಚಕ್ಕೆ ಹೋಲಿಕೆ ಮಾಡಿದಾಗ. ಅದೇ ರೀತಿ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತ ಕೇಳಿದರೆ 5.83% ಅಷ್ಟು ಹೊಂದಿದೆ. ಅಂದರೆ ಭಾರತ 100% ಇದೆ ಅಂದರೆ ಕರ್ನಾಟಕ 5.83% ಅಷ್ಟು ಜಾಗ್ರಫಿಕಲ್ ಏರಿಯಾವನ್ನು ಹೊಂದಿರೋದನ್ನು ನಾವು ನೋಡ್ಬೋದು. ಓಕೆ, ನೋಡಿ, ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಆನ್ಸರನ್ನು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, 5ನೇ ಪ್ರಶ್ನೆಗೆ ಹೋಗೋಣ. ಭಾರತದ ರೇಖಾಂಶಿಕ ಸ್ಥಾನ ಯಾವುದು? ಲ್ಯಾಂಗಿಟ್ಯೂಡ್ ಪೊಸಿಷನ್ ಆಫ್ ಇಂಡಿಯಾ ಅಂತ ಕೇಳಿದಾಗ ಈಗ ಭಾರತದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಅಂತ ಎರಡು ಬರ್ತಾವೆ. ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಗಿಟ್ಯೂಡ್ ಪೊಸಿಷನ್ ಆಫ್ ಇಂಡಿಯಾ ಅಂತ ನೋಡಿದಾಗ ಇಲ್ಲಿ ಮಾರ್ಕ್ ಮಾಡಿಬಿಡೋಣ, ಕ್ಲಿಯರ್ ಆಗತ್ತೆ. ಫಸ್ಟು ಭಾರತದ ಅಕ್ಷಾಂಶಿಕ ಸ್ಥಾನವನ್ನು ನೋಡಿದಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಭಾರತದ ಅಕ್ಷಾಂಶಿಕ ಸ್ಥಾನ 8 ಡಿಗ್ರಿ 4 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಭಾರತ ಸ್ಟಾರ್ಟ್ ಆಗೋದು. ನಾರ್ತ್ ಲ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ನೋಡಿ 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶದಲ್ಲಿ ಎಂಡ್ ಆಗುತ್ತೆ. ಇದು ಅಕ್ಷಾಂಶಿಕ ಸ್ಥಾನ. ರೇಖಾಂಶಿಕವಾಗಿ ನೋಡೋದಾದರೆ 68 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಎಲ್ಲಿ ಅಂತ ಕೇಳಿದಾಗ ಈ ಭಾಗದಲ್ಲಿ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗತ್ತೆ. ಇದು ಓಕೆ, ಎಲ್ಲಿ ಎಂಡ್ ಆಗುತ್ತೆ ಅಂದರೆ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗತ್ತೆ. ಕ್ಲಿಯರಾ? ನೋಡಿ, ಅಕ್ಷಾಂಶಿಕವಾಗಿ 8 ಡಿಗ್ರಿ 4 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡಿಂದ 37 ಡಿಗ್ರಿ 6 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡಲ್ಲಿ ಎಂಡ್ ಆಗುತ್ತೆ. ಲ್ಯಾಂಗಿಟ್ಯೂಡ್ ಅಂತ ಕೇಳಿದರೆ 68 ಡಿಗ್ರಿ 7 ಮಿನಿಟ್ ಈಸ್ಟ್ ಲ್ಯಾಂಗಿಟ್ಯೂಡಿಂದ 97 ಡಿಗ್ರಿ 25 ಮಿನಿಟ್ ಈಸ್ಟ್ ಲ್ಯಾಂಗಿಟ್ಯೂಡಲ್ಲಿ ಎಂಡ್ ಆಗೋದು. ಇದು ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನಮಾನದ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಾದರೆ ರೇಖಾಂಶಿಕ ಸ್ಥಾನವಂತ ಕೊಟ್ಟಾಗ 6 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದಿಂದ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಕ್ವಶನಿಗೆ? 5ನೇ ಕ್ವಶನಿಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್. ಕ್ಲಿಯರಾ? ನೋಡಿ, ಅಕ್ಷಾಂಶಿಕವಾಗಿದೆ 8 ಡಿಗ್ರಿ 4 ಮಿನಿಟ್ ನಾರ್ತಿಂದ 37 ಡಿಗ್ರಿ 6 ಮಿನಿಟ್ ನಾರ್ತಲ್ಲಿ ಎಂಡ್ ಆಗೋದನ್ನು ನಾವು ನೋಡ್ಬೋದು. ಇದು ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನದ ಬಗ್ಗೆ ಗೊತ್ತಿಲ್ಲ. ಇವೆರಡು ಕೂಡ ಭಾರತಕ್ಕೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ. ಅದೇ ರೀತಿ ಕರ್ನಾಟಕನೂ ಕೇಳ್ಬೋದಲ್ಲ. ಕರ್ನಾಟಕ ಅಕ್ಷಾಂಶಿಕವಾಗಿ 11 ಡಿಗ್ರಿ 31 ಮಿನಿಟಿಂದ 31 ಮಿನಿಟಿಂದ ಸ್ಟಾರ್ಟ್ ಆಗಿ 18 ಡಿಗ್ರಿ 45 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡಲ್ಲಿ ಎಂಡ್ ಆಗುತ್ತೆ. 11 ಡಿಗ್ರಿ 31 ಮಿನಿಟ್ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದಲ್ಲಿ ಎಂಡ್ ಆಗುತ್ತೆ ಕರ್ನಾಟಕ. ರೇಖಾಂಶಿಕವಾಗಿ ನೋಡ್ತಾ ಹೋದಾಗ 74 ಡಿಗ್ರಿ 12 ಮಿನಿಟ್ ಪೂರ್ವ ರೇಖಾಂಶದಿಂದ ಸ್ಟಾರ್ಟ್ ಆಗುತ್ತೆ. 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗುತ್ತೆ. ಇದು ಕರ್ನಾಟಕದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನಗಳ ಬಗ್ಗೆ ಗೊತ್ತಿರಬೇಕು. ನೋಡಿ, ಇಂಡಿಯಾ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್, ಕರ್ನಾಟಕ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ಗಳ ಬಗ್ಗೆ ಓವರ್ ಆಲ್ ಕಾನ್ಸೆಪ್ಟು ನಮಗೆ ಇಲ್ಲಿ ಕ್ಲಿಯರ್ ಆಗೋದನ್ನು ನೋಡ್ಬೋದು. ಸೊ ಇಷ್ಟು ಕಾನ್ಸೆಪ್ಟನ್ನು ನಾವಿಲ್ಲಿ ಅರ್ಥ ಮಾಡಿಕೊಂಡ್ರೆ ಅಕ್ಷಾಂಶಿಕ ರೇಖಾಂಶಿಕ ಎನ್ನುವಂತಹ ವಿಷಯ ನಮಗಿಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, 6ನೇ ಪ್ರಶ್ನೆ. ಈ ಕೆಳಗಿನ ಯಾವ ಅರಣ್ಯವನ್ನು ಎಲೆ ಉದುರುವ ಸಸ್ಯವರ್ಗ ಎಂದು ಕರೆಯುವರು? ಎಲೆ ಉದುರುವ ಸಸ್ಯವರ್ಗ ಅಂದರೆ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ. ನೋಡಿ, ಈ ಎಲೆ ಉದುರುವ ಸಸ್ಯವರ್ಗಗಳು ನಮ್ಮ ಭಾರತದಲ್ಲಿ ಕಂಡು ಬರ್ತಾವೆ. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಅರಣ್ಯ ಯಾವುದಪ್ಪ ಅಂದರೆ ಎಲೆ ಉದುರುವ ಸಸ್ಯವರ್ಗಗಳು. ಸೊ ಈ ಮರದ ಎಲೆಗಳನ್ನು ಯಾಕೆ ಉದುರಿಸ್ತವೆ ಈ ಸಸ್ಯವರ್ಗ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ನೋಡಿ, ಚಳಿಗಾಲದ ಅವಧಿಯಲ್ಲಿ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸುವಂತಹ ಅವಧಿಯಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಆಗಿರುತ್ತೆ. ಮಳೆ ಪ್ರಮಾಣ ಕಡಿಮೆ ಆದ ಕೂಡಲೇ ಆ ಭೂಭಾಗ ಏನಾಗುತ್ತೆ, ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಗಿಡ ಮರಗಳಿಗೆ ನೀರಿನ ಕೊರತೆ ಉಂಟಾಗತ್ತೆ.
ನೀರು ಏನಾಗತ್ತಪ್ಪ ಅಂದರೆ ಎಲೆಗಳ ಮೂಲಕ ಆವಿಯಾಗಿ ಹೋಗುತ್ತೆ. ಹಾಗಾಗಿ ಆ ಮರಗಳು ಏನು ಮಾಡ್ತವೆ, ತನ್ನ ಎಲೆಗಳನ್ನೇ ಉದುರಿಸ್ಕೊಳ್ಳುವಂತಹ ಒಂದು ಕಾನ್ಸೆಪ್ಟನ್ನು ನೋಡ್ಬೋದು ಇಲ್ಲಿ ನಾವು. ಹಾಗಾಗಿ ಇದನ್ನು ಎಲೆ ಉದುರುವ ಸಸ್ಯವರ್ಗ ಅಂತ ಕರಿತೀವಿ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಅರಣ್ಯ ಯಾವುದು ಅಂತ ಕೇಳಿದರೆ ಇದನ್ನೇ ಆನ್ಸರ್ ಮಾಡಬೇಕು, ಡೆಸಿಡ್ಯೂಸ್ ಫಾರೆಸ್ಟ್ ಅಂತೇಳಿ. ಹಾಗಾದರೆ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ನೋಡಿ, ಈ ಕೆಳಗಿನ ಯಾವ ಅರಣ್ಯವನ್ನು ಎಲೆ ಉದುರುವ ಸಸ್ಯವರ್ಗ ಎಂದು ಕರೆಯುತ್ತಾರೆ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಕರೀತಾರೋ, ಕುರುಚಲು ಗಿಡನೋ ಸ್ಕ್ರಬ್ ಅಂತ ಕರಿತೀವಿ. ನೆಕ್ಸ್ಟ್ ಮಾನ್ಸೂನ್ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ಮಾನ್ಸೂನ್ ಫಾರೆಸ್ಟಿಗೆ ಕರೆಯುವಂಥದ್ದೇ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ ಕರೀತಾರೆ, ಎಲೆ ಉದುರುವ ಸಸ್ಯವರ್ಗಗಳು. ಹಾಗಾದರೆ ಈ ಮಾನ್ಸೂನ್ ಕಾಡುಗಳನ್ನು ಎಲೆ ಉದುರುವ ಸಸ್ಯವರ್ಗ ಅಂತ ಕರಿತೀವಂದಾಗ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ಯಾಕಂದರೆ ಭಾರತದ ವಾಯುಗುಣ ಅನ್ನುವಂಥದ್ದು ಯಾವ ಕೆಟಗರಿಯ ವಾಯುಗುಣವಾಗಿದೆ, ಮಾನ್ಸೂನ್ ಮಾದರಿಯ ವಾಯುಗುಣವಾಗಿರೋದು. ಆ ಮಾನ್ಸೂನ್ ಮಾರುತಗಳ ಎಫೆಕ್ಟು 6 ಮಂತು ಇಂಡಿಯಾದ ಮೇಲೆ ಇರೋದ್ರಿಂದ ಸೊ ಇಲ್ಲಿನ ಇಂಪಾರ್ಟೆಂಟ್ ಫಾರೆಸ್ಟ್ ಕೂಡ ಯಾವುದು ಗ್ರೋ ಆಗಿದೆ ಅಂತ ಕೇಳಿದಾಗ ಎಲೆ ಉದುರುವ ಸಸ್ಯವರ್ಗವನ್ನೇ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಅದನ್ನು ಮಾನ್ಸೂನ್ ಕಾಡುಗಳು ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ನೋಡಿ, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಇದೆಯಲ್ಲ, ಈ ಮ್ಯಾಂಗ್ರೋವ್ ಫಾರೆಸ್ಟ್ ಆಲ್ಮೋಸ್ಟ್ ಕರಾವಳಿ ಭಾಗದಲ್ಲಿ ಕಂಡುಬರುವಂಥದ್ದು. ಈ ಕರಾವಳಿ ಭಾಗದಲ್ಲಿ ಬೆಳೆದಿರುವಂತಹ ಸಸ್ಯವರ್ಗನ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಲೂ ಕೂಡ ಕರಿತೀವಿ, ಅಥವಾ ಕೋಸ್ಟಲ್ ಫಾರೆಸ್ಟ್, ಕರಾವಳಿಯ ಸಸ್ಯವರ್ಗ ಅಂತಲೂ ಕೂಡ ಕರಿತೀವಿ. ಸೊ ಈ ರೀತಿ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನೋದು ಕೋಸ್ಟಲ್ ರಿಲೇಟೆಡ್ ಆಗಿರುವಂಥದ್ದು. ಈ ಫಾರೆಸ್ಟ್ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಕಡಲ ಕೊರೆತ ಉಂಟಾಗಲ್ಲ. ಯಾಕಂದರೆ ಸಮುದ್ರದ ಅಲೆಗಳು ಬಂದು ಹೊಡೆಯೋದ್ರಿಂದ ಕಡಲ ಕೊರೆತ ಉಂಟಾಗಬೇಕು. ಅದು ಆಗದೆ ಇರೋದಕ್ಕೆ ಯಾವ ಫಾರೆಸ್ಟ್ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತಪ್ಪ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್. ಸ್ಕ್ರಬ್ ಅಂತ ಕೇಳಿದಾಗ ಇಲ್ಲಿ 50 ಸೆಂಟಿಮೀಟರ್ ಮಳೆ ಬೀಳೋದು, 50ರಿಂದ 70 ಸೆಂಟಿಮೀಟರ್ ಮಳೆ ಬೀಳತ್ತಲ್ಲ, ಆ ಪ್ರದೇಶದಲ್ಲಿ ಕಂಡು ಬರುವಂತಹ ಅರಣ್ಯವನ್ನು ಕುರುಚಲು ಗಿಡಗಳು ಅಂತ ಕರಿತೀವಿ. ಸೊ ಈ ಕುರುಚಲು ಗಿಡಗಳು ಜಾಲಿ ಮರಗಳಾಗಿರ್ಬೋದು, ಬೇವಿನ ಮರಗಳು, ನಿಂಬೆ ಮರಗಳು ಅಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಈ ಮರಗಳು ಹೇಗಿರ್ತಾವಪ್ಪ ಅಂದರೆ ಎಲೆಗಳು ತುಂಬ ಚಿಕ್ಕದಾಗಿರ್ತವೆ, ಆದರೆ ಆ ಮರದ ಬೇರು ಏನಾಗಿರುತ್ತಪ್ಪ ಅಂದರೆ ತುಂಬ ಆಳದಲ್ಲಿ ಹೋಗಿರ್ತವೆ. ಅಂತಹ ಒಂದು ಕಾಡನ್ನು ನಾವು ಕುರುಚಲು ಗಿಡಗಳು ಅಂತಲೇ ಕರೆಯುವಂಥದ್ದು. ಎವರ್ಗ್ರೀನ್ ಫಾರೆಸ್ಟ್ ಅಂದರೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಕಂಡುಬರೋದು. 250 ಸೆಂಟಿಮೀಟರ್ಗಿಂತ ಗರಿಷ್ಠ ಮಳೆ ಬೀಳುತ್ತೆ, 25 ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶ ಇರುತ್ತೆ. ಆ ಪ್ರದೇಶದಲ್ಲಿ ದಟ್ಟವಾದಂತಹ ಒಂದು ಅರಣ್ಯ ಪ್ರದೇಶ ಕಂಡುಬರುತ್ತೆ, ಯಾವಾಗಲೂ ಕೂಡ ಹಸಿರಾಗಿರುತ್ತೆ. ಅದನ್ನೇ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರೆಯೋದು. ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಭಾರತದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು, ಅಂಡಮಾನ್ ನಿಕೋಬಾರಲ್ಲೂ ಕೂಡ ಎವರ್ಗ್ರೀನ್ ಫಾರೆಸ್ಟ್ ಕಂಡುಬರುತ್ತೆ. ನೋಡಿ, 6ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 7ನೇ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ಯಾವ ನದಿ ಅರಬ್ಬಿ ಸಮುದ್ರವನ್ನು ಸೇರುವುದಿಲ್ಲ? 4 ನದಿ ಕೊಟ್ಟಿದ್ದಾರೆ. ಈಗ ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳು ಯಾವ್ಯಾವುದು, ಬೇ ಆಫ್ ಬೆಂಗಾಲನ್ನು ಸೇರುವಂಥ ನದಿಗಳು ಯಾವುದು ಅಂತ ಗೊತ್ತಿರಬೇಕು. ನಾವು ಓವರಾಲ್ ಒಂದು ಕಾನ್ಸೆಪ್ಟಲ್ಲಿ ಇಂಡಿಯಾದಲ್ಲೇ ನೋಡ್ಬೋದು ಯಾವ್ಯಾವ ನದಿಗಳು ಎಲ್ಲೆಲ್ಲಿ ಹೋಗಿ ಸೇರ್ತಾವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ನೋಡಿ, ಈ ಭಾಗಕ್ಕೆ ಹೋದರೆ ಈ ಕಡೆ ಅರಬ್ಬಿ ಸಮುದ್ರ ಕಂಡುಬರುತ್ತೆ, ಅರಬ್ಬಿ ಸಮುದ್ರ ಕಂಡುಬರುತ್ತೆ. ಇಲ್ಲಿ ಯಾವುದಿದೆಯಪ್ಪ ಅಂದರೆ ಬೇ ಆಫ್ ಬೆಂಗಾಲ್ ಕಂಡುಬರುತ್ತೆ. ನೋಡಿ, ಇಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವ್ಯಾವುದು? ಇಲ್ಲಿಂದ ಸಿಂಧೂ ನದಿಯ ಹರ್ಕೊಂಬರುತ್ತೆ, ಎಲ್ಲಿಗೆ ಸೇರುತ್ತೆ, ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸಿಂಧೂ ನದಿಯ ಉಪನದಿಗಳು ಜೇಲಂ, ಚೇನಾಬ್, ರಾವಿ, ಬಿಯಾ, ಸೆಟ್ಲೇಜ್ ನದಿಗಳು ಹರಿತವೆ, ಇವು ಅರಬ್ಬಿ ಸಮುದ್ರವನ್ನು ಸೇರೋದು. ನೆಕ್ಸ್ಟ್ ನೋಡಿ, ಈ ಕಡೆ ಗಂಗಾ ನದಿ ಹರ್ಕೊಂಬರುತ್ತೆ, ಇದು ಬೇ ಆಫ್ ಬೆಂಗಾಲಿಗೆ ಸೇರುತ್ತೆ. ಇಲ್ಲಿಂದ ಬ್ರಹ್ಮಪುತ್ರ ನದಿ ಹರ್ಕೊಂಬರುತ್ತೆ, ಇದು ಕೂಡ ಬೇ ಆಫ್ ಬೆಂಗಾಲಿಗೆ ಸೇರೋದು. ನೆಕ್ಸ್ಟ್ ನೋಡಿ, ನರ್ಮದಾ ನದಿ ಹರಿಯುತ್ತೆ, ನರ್ಮದಾ ನದಿ ಯಾವ ಕಡೆ ಹೋಗುತ್ತಪ್ಪ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗೆ ತಾಪಿ ನದಿನೂ ಕೂಡ ಅರಬ್ಬಿ ಸಮುದ್ರವನ್ನು ಸೇರೋದು. ಅಲ್ಲಿಂದ ಬಂದು ಗೋವಾ ರಾಜ್ಯದಲ್ಲಿ ಜುವಾರಿ ನದಿ ಹರಿಯುತ್ತೆ. ಹಾಗೆ ಗೋವಾ ರಾಜ್ಯ ಆದ ನಂತರದಲ್ಲಿ ಕರ್ನಾಟಕದಲ್ಲಿ ಮಹದಾಯಿ ಅಥವಾ ಮಾಂಡೋವಿ ನದಿ ಹರ್ಕೊಂಡು ಗೋವಾದಲ್ಲಿ ಸೇರುತ್ತೆ. ನೆಕ್ಸ್ಟು ಕಾಳಿ, ಅಗನಾಸಿನಿ, ಬೇಡ್ತಿ, ಗಂಗವಳ್ಳಿ ನದಿಗಳು ಹರಿತವೆ. ಹಾಗೆ ನೇತ್ರಾವತಿ ನದಿನೂ ಕೂಡ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಕೇರಳ ರಾಜ್ಯಕ್ಕೆ ಹೋದಾಗ ಪೆರಿಯಾರ್ ನದಿ ಅಂತ ಬರುತ್ತೆ, ಅದು ಕೂಡ ಅರಬ್ಬಿ ಸಮುದ್ರವನ್ನು ಸೇರೋದು. ನೆಕ್ಸ್ಟ್ ಈ ಕಡೆ ಬಂದಾಗ ಮಹಾನದಿ ಹರಿಯುತ್ತೆ, ಇದು ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ. ಗೋದಾವರಿ ನದಿ ಹರಿಯುತ್ತೆ, ಬೇ ಆಫ್ ಬೆಂಗಾಲಿಗೆ ಹರಿಯುತ್ತೆ. ಹಾಗೆ ಕೃಷ್ಣಾ ನದಿನೂ ಕೂಡ ಬಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತೆ. ಕಾವೇರಿ ನದಿನೂ ಕೂಡ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಈ ರೀತಿ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ನದಿ ಅಂತ ಓದಬೇಕಾದ್ರೆ 2 ಪಾರ್ಟ್ ಮಾಡ್ಕೋಬೇಕು ನಾವು. ಒಂದು ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಕರಿತೀವಿ, ಇನ್ನೊಂದು ಈಸ್ಟ್ ಫ್ಲೋಯಿಂಗ್ ರಿವರ್, ಪೂರ್ವಕ್ಕೆ ಹರಿಯುವಂಥ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು. ಒಂದು ಟೇಬಲ್ ಮಾಡಿಕೊಂಡು ಲೀಸ್ಟ್ ಮಾಡ್ಕೊಂಡು ಓದಿದರೆ ಇಂಥ ಪ್ರಶ್ನೆ ಬಂದರೆ ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಈಗ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡೋದಾದರೆ
ನೋಡಿ, ಪೆರಿಯಾರ್ ಅಂತ ಎಂದೇ ಕೇರಳ ರಾಜ್ಯದಲ್ಲಿ ಹರಿಯುವಂಥ ನದಿ. ಪೆರಿಯಾರ್ ನದಿ ಯಾವ ಕಡೆ ಹೋಗತ್ತಪ್ಪ ಅಂದರೆ ಇದು ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿ ಆಗಿರುತ್ತೆ. ಹಾಗಾಗಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಇದು. ನೇತ್ರಾವತಿ ನದಿನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಹೋಗಿ ಸೇರುತ್ತಪ್ಪ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದು ಪಶ್ಚಿಮಕ್ಕೆ ಹರಿಯುವಂಥ ನದಿ. ನರ್ಮದಾ ನದಿನೂ ಕೂಡ ಎಲ್ಲಿ ಹೋಗಿ ಸೇರುತ್ತೆ, ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗಾಗಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಬರುತ್ತೆ. ಆದರೆ ಸೋನ್ ನದಿ ಒಂದು ಮಾತ್ರ ಯಾವ ದಿಕ್ಕಿಗೆ ಹರಿಯುತ್ತಪ್ಪ ಅಂದರೆ ಪೂರ್ವ ದಿಕ್ಕಿಗೆ ಹರಿಯುತ್ತಿದ್ದು. ಆದರೆ ಸೋನ್ ನದಿ ನೇರವಾಗಿ ಹೋಗಿ ಅರಬ್ಬಿ ಸಮುದ್ರ ಬೇ ಆಫ್ ಬೆಂಗಾಲನ್ನು ಸೇರಲ್ಲ. ಅದು ಸೋನ್ ನದಿಯ ಬಗ್ಗೆ ಹೇಳೋದಾದರೆ, ಸೋನ್ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದಾಗ ಇದು ಗಂಗಾ ನದಿಯ ಪ್ರಮುಖ ಉಪನದಿ. ಇದು ಸೋನ್ ಯಾವುದು, ಗಂಗಾ ನದಿಯ ಪ್ರಮುಖ ಉಪನದಿ ಸೋನ್ ನದಿ ಆಗಿರುತ್ತೆ. ಈ ಸೋನ್ ನದಿ ಗಂಗಾ ನದಿಗೆ ಸೇರೋದ್ರಿಂದ ಸೋನ್ ನದಿಯ ನೀರು ಕೂಡ ಎಲ್ಲಿ ಹೋಗಿ ಸೇರುತ್ತೆ, ಈ ಬೇ ಆಫ್ ಬೆಂಗಾಲಿಗೆ ಸೇರೋದು. ಹಾಗಾಗಿ ಅದನ್ನು ಈಸ್ಟ್ ಫ್ಲೋಯಿಂಗ್ ರಿವರ್ ಸಿಸ್ಟಮಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ನೋಡಿ, 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು, ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಮೌಂಟ್ ಅಬು ಗಿರಿಧಾಮ ಯಾವ ಪರ್ವತ ಶ್ರೇಣಿಯ ಭಾಗದಲ್ಲಿ ಕಂಡುಬರುತ್ತದೆ? ನೋಡಿ, ಮೌಂಟ್ ಅಬು ಗಿರಿಧಾಮ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಹಿಲ್ ಸ್ಟೇಷನ್. ಅದು ಈ ಮೌಂಟ್ ಅಬು ಗಿರಿಧಾಮ ಇದೆಯಲ್ಲ, ಯಾವ ಪರ್ವತ ಶ್ರೇಣಿಯಲ್ಲಿದೆಯಪ್ಪ ಅಂದರೆ ಅದು ಅರಾವಲಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವಂಥದ್ದೇ ಮೌಂಟ್ ಅಬು. ಎಲ್ಲಿದೆ ಅದು? ಅರಾವಲಿ ಬೆಟ್ಟದ ಸಾಲಿನಲ್ಲಿ ಕಂಡುಬರುತ್ತೆ ಮೌಂಟ್ ಅಬು. ಹಾಗಾದರೆ ಈ ಅರಾವಲಿ ಪರ್ವತ ಶ್ರೇಣಿ ಇದೆಯಲ್ಲ, ರಾಜಸ್ಥಾನದಲ್ಲಿ ಅತಿ ವಿಸ್ತಾರವಾಗಿ ಹರಡ್ಕೊಂಡಿರೋದು. ಹಾಗಾಗಿ ಮೌಂಟ್ ಅಬು ಎಲ್ಲಿದೆ ಅಂತ ಕೇಳಿದಾಗ ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಮೌಂಟ್ ಅಬು ಎಲ್ಲಿದೆ? ರಾಜಸ್ಥಾನದಲ್ಲಿ ಕಂಡುಬರುವಂತಹ ಒಂದು ಗಿರಿಧಾಮವಾಗಿರುತ್ತೆ. ಹಾಗಾದರೆ ಮೌಂಟ್ ಅಬುವನ್ನು ಮತ್ತೆ ಯಾವ ಹೆಸರಿಂದ ಕರಿತೀವಿ? ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರಿತೇವೆ. ಗಿರಿಧಾಮಗಳ ರಾಣಿ ಅಂತ ಕರಿತೀವಿ. ಕ್ವೀನ್ ಆಫ್ ವೆಸ್ಟ್ ಇಂಡಿಯಾ ಅಂತ ಕರೆಯುವಂಥದ್ದು. ಯಾವುದನ್ನು? ಮೌಂಟ್ ಅಬುಗೆ ಕರೆಯುವಂತಹ ಒಂದು ಹೆಸರು. ಈ ಮೌಂಟ್ ಅಬುವಿನಲ್ಲಿ ಒಂದು ದಿಲ್ವಾರ ಅಂತ ಒಂದು ಟೆಂಪಲ್ಲು ಕೂಡ ಕಂಡುಬರುತ್ತೆ. ಅದು ಜೈನರ ಪವಿತ್ರ ಸ್ಥಳವಾಗಿರುತ್ತೆ. ಹಾಗೆ ಈ ಒಂದು ಅರಾವಲಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಅರಾವಲಿ ಬೆಟ್ಟದಲ್ಲೇ ಅತಿ ಎತ್ತರವಾದಂತಹ ಒಂದು ಪೀಕ್ ಹೆಸರೇನಪ್ಪ ಅಂದರೆ ಗುರು ಶಿಖರ ಅಂತ. ಗುರು ಶಿಖರ ಇದು ಅರಾವಲಿ ಬೆಟ್ಟದಲ್ಲೇ ಅತಿ ಎತ್ತರವಾದಂತಹ ಶಿಖರ. ಹಾಗಾದರೆ ಗುರು ಶಿಖರನು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಕೂಡ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ಹಾಗೆ ಅರಾವಲಿ ಬೆಟ್ಟ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಭಾರತದ ಅಥವಾ ಪ್ರಪಂಚದ ಅತಿ ಹಳೆಯದಾದಂತಹ ಪರ್ವತ ಶ್ರೇಣಿಯಾಗಿರುತ್ತೆ ಅರಾವಳಿ. ಇದು ಅವಶೇಷ ಪರ್ವತ ಅಂತ ಕರಿತೀವಿ. ಯಾಕಂದರೆ ಅಳಿಸ್ ಹೋಗ್ತಾ ಇರುವಂತಹ ಪರ್ವತವಾಗಿರುತ್ತೆ. ಟೆಂಪ್ರೇಚರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ರೈನ್ಫಾಲ್ ಆಗಿರ್ಬೋದು, ಇವುಗಳಿಂದ ಅಳಿಸ್ ಹೋಗ್ತಾ ಇರುವಂಥದ್ದು ಅರಾವಳಿ. ಇನ್ನು ನೀಲಗಿರಿ ಗೊತ್ತಿರುವಂಥದ್ದು. ನೀಲಗಿರಿ ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಪಶ್ಚಿಮ ಘಟ್ಟಗಳು 6 ರಾಜ್ಯದಲ್ಲಿ ಕಂಡುಬರ್ತವೆ. ವಿಂಧ್ಯ ಪರ್ವತ ವಿಸ್ತಾರವಾಗಿ ಮಧ್ಯಪ್ರದೇಶದಲ್ಲಿ ಹರಡ್ಕೊಂಡಿರೋದನ್ನು ನೋಡ್ಬೋದು. ನೋಡಿ, 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಬುಕ್ಸ್ ಇದೆ, ಕರ್ನಾಟಕ ಭೂಗೋಳ ಅಂಥೇಳಿ. ಓವರಾಲ್ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ಈ ಕರ್ನಾಟಕ ಬುಕ್ಸನ್ನು ಬರೆದಿರೋದು ನಾನೇ ಬರೆದಿರೋದ್ರಿಂದ ನನ್ನ ಇಷ್ಟು ವರ್ಷದ 15 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ಓಲ್ಡ್ ಕ್ವಶನ್ ಪೇಪರನ್ನು ಸ್ಟಡಿ ಮಾಡಿ ಈ ಒಂದು ಬುಕ್ಸನ್ನು ಬರೆದಿದ್ದೀನಿ. ಈ ಬುಕ್ಸನ್ನು ಒಟ್ಟು 4 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಂಡಿದ್ದೀನಿ. ಆ 4 ಭಾಗಗಳು ಯಾವುದಪ್ಪ ಅಂದರೆ, ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂತ ಮಾಡ್ಕೊಂಡಿದ್ದೀನಿ. ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ಒಟ್ಟು 20 ಅಧ್ಯಾಯಗಳು ಬರ್ತಾವೆ. 20 ಚಾಪ್ಟರ್ಸ್ಗಳಿದಾವೆ. ಯಾವ್ಯಾವ ಚಾಪ್ಟರ್ಗಳು ಕಂಡು ಬರ್ತಾವಪ್ಪ ಅಂದರೆ ಕರ್ನಾಟಕದ ಪರಿಚಯ, ಪ್ರಾಕೃತಿಕ ಲಕ್ಷಣ, ಸ್ವಾಭಾವಿಕ ಸಸ್ಯವರ್ಗ, ಮಣ್ಣು, ಹಾಗೆ ವಾಯುಗುಣ ಆಗಿರ್ಬೋದು, ರಾಮ್ಸಾರ್ ಸೈಟು, ರಾಷ್ಟ್ರೀಯ ಉದ್ಯಾನವನ, ನದಿ ವ್ಯವಸ್ಥೆ, ಹಾಗೆ ಜನಸಂಖ್ಯೆ, ಜನಸಾಂದ್ರತೆಯ ಬಗ್ಗೆನೂ ಕೂಡ ಇದೆ. ಓವರ್ ಆಲ್ ಆಗಿ 20 ಕಾನ್ಸೆಪ್ಟು ಇದರಲ್ಲಿ ಕಂಡು ಬರ್ತವೆ. ಅದು ಎಕ್ಸಾಮ್ ಬೇಸ್ ಇಟ್ಕೊಂಡೇ ಬರ್ದಿರೋವಂಥದ್ದು. ಹಾಗೆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಬಗ್ಗೆ ಮಾಹಿತಿ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಏನೇನು ಇಂಪಾರ್ಟೆಂಟ್ ಇದೆಯೋ ಅಷ್ಟು ಮಾಹಿತಿಯನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಗ್ಗೆನೂ ಕೂಡ ಇದರಲ್ಲಿ ಮಾಹಿತಿ ಸಿಗುತ್ತೆ. ಅಂದರೆ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಯಾವ್ಯಾವ ಐತಿಹಾಸಿಕ ಸ್ಥಳಗಳಿದ್ದಾವೆ, ಅದು ಏನಕ್ಕೆ ಫೇಮಸ್ಸು, ಎಕ್ಸಾಮ್ ದೃಷ್ಟಿಯಲ್ಲಿ ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ಬೋದು ಅನ್ನುವಂಥ ಕಾನ್ಸೆಪ್ಟು ಕೂಡ ಇದರಲ್ಲಿದೆ. ಹಾಗೆ ಇದುವರೆಗೂ ಕೂಡ ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ಎಲ್ಲ ಎಕ್ಸಾಮಲ್ಲಿ UPSC, KPSC, FDA, SDA, ಗ್ರೂಪ್ ಸಿ, PC, PSA,
ಟೀಚರ್ ರಿಕ್ರೂಟ್ಮೆಂಟ್ ಆಲ್ ಕೋರ್ಸ್ ರಿಲೇಟೆಡ್ ಆಗಿರುವಂತಹ ಒಂದು ಕ್ವಶನ್ಸ್ ಅನ್ನು ಕೂಡ ನಿಮಗೆ ಇದರಲ್ಲಿ ಸಿಗತ್ತೆ. ಆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರನ್ನು ಕೂಡ ಇದರಲ್ಲಿ ಹಾಕಿದ್ದೀನಿ ನೋಡಿ. ಈ ರೀತಿ 4 ಭಾಗಗಳನ್ನಾಗಿ ಬರೆದಿರುವಂತಹ ಒಂದು ಬುಕ್ಸು ಕರ್ನಾಟಕ ಭೂಗೋಳ ಅಂತೇಳಿ. ಇದು ಮಾರುಕಟ್ಟೆಯಲ್ಲೂ ಕೂಡ ಸಿಗುತ್ತೆ. ಈ ಬುಕ್ಸ್ ನಿಮಗೆ ಏನಾದ್ರು ಬೇಕಿದ್ರೆ ಈ ನಂಬರಿಗೆ ಕಾಲ್ ಮಾಡಿ, 9008515660ಗೆ ಕಾಲ್ ಮಾಡಿ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಈ ಬುಕ್ಸನ್ನು ತಲುಪಿಸುವಂತಹ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ. ಪೋಸ್ಟಲಲ್ಲಿ ನಿಮಗೆ ಈ ಬುಕ್ಸ್ ಕೂಡ ಸಿಗತ್ತೆ. ಓಕೆ ಸ್ನೇಹಿತರೆ, ಇದು ಕರ್ನಾಟಕ ಭೂಗೋಳ ಒಂದು ಬುಕ್ಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ರಿ. ರಾಜ್ಯದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಕೊಂಡ್ಕೊಂಡು ಅದರ ಬಗ್ಗೆ ಫೀಡ್ಬ್ಯಾಕು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಮಾಹಿತಿನೂ ಕೂಡ ಬಂದಿದೆ. ಈಗ ರೀಸೆಂಟ್ ಆಗಿರುವಂಥ FDA, SDA, VO ಎಕ್ಸಾಮ್ ಅಂತ ಆಯ್ತಲ್ಲ, ಅದರಲ್ಲಿ ತುಂಬ ಪ್ರಶ್ನೆಗಳು ಈ ಒಂದು ಬುಕ್ಸಿಂದನೇ ಬಂದಿರುವಂಥದ್ದನ್ನು ಪೇಜ್ ನಂಬರ್ ಸಹಿತ ವಿಡಿಯೋ ಮಾಡು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋವನ್ನು ವಾಚ್ ಮಾಡಿಕೊಂಡು ನಂತರನೇ ನೀವು ಬುಕ್ಕನ್ನು ಪರ್ಚೇಸ್ ಮಾಡ್ಬೋದು. ರೈಟ್ ಸ್ನೇಹಿತರೆ, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಕೆಳಗಿನ ಯಾವ ರಾಜ್ಯಗಳು 2 ರಾಜಧಾನಿಗಳನ್ನು ಹೊಂದಿವೆ ಅಂತ ಇದೆ. ಈಗ 2 ರಾಜಧಾನಿಗಳನ್ನು ಹೊಂದಿರುವಂಥದ್ದು ಯಾವುದು ಅಂತ ಹೇಳಿ ನೋಡ್ತಾ ಹೋದಾಗ, ಇದಕ್ಕೆ ಈಗ ಜಮ್ಮು ಕಾಶ್ಮೀರ್ ಅಂತ ಇದೆ, ಹಿಮಾಚಲ್ ಪ್ರದೇಶ್ ಇದೆ, ಚಂಡೀಗಢ ಇದೆ. ಯಾವ್ಯಾವುದಕ್ಕೆ ಯಾವ್ಯಾವ ರಾಜಧಾನಿ ಅಂಥೇಳಿ ನಾವಿಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಈ ಒಂದು ಪಿಕ್ಚರನ್ನು ನೋಡಿದರೆ ಅರ್ಥ ಆಗತ್ತೆ ನಿಮಗೆ. ಈಗ ಜಮ್ಮು ಕಾಶ್ಮೀರಕ್ಕೆ 2 ರಾಜಧಾನಿಗಳಿದಾವೆ. ಒಂದು ಶ್ರೀನಗರ ಅಂತ ಕರೀತೀವಿ. ಶ್ರೀನಗರ ಜಮ್ಮು ಕಾಶ್ಮೀರದ ರಾಜಧಾನಿ. ಶ್ರೀನಗರ ಯಾವಾಗ ರಾಜಧಾನಿ ಆಗಿರುತ್ತಪ್ಪ ಅಂದರೆ ಬೇಸಿಗೆ ಅವಧಿಯಲ್ಲಿ ರಾಜಧಾನಿ ಆಗಿರುತ್ತೆ. ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರ್ ಸಮ್ಮರ್ ಸೀಸನಲ್ಲಿ. ಅದೇ ಜಮ್ಮು ಕೂಡ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಯಾವಾಗ ಅಂತ ಕೇಳಿದರೆ ವಿಂಟರ್ ಸೀಸನಲ್ಲಿ. ಹಾಗಾದರೆ ಜಮ್ಮು ಕಾಶ್ಮೀರದ 2 ರಾಜಧಾನಿ ಯಾವುದು? ಒಂದು ಶ್ರೀನಗರ, ಮತ್ತೊಂದು ಜಮ್ಮು. ಒಂದು ಬೇಸಿಗೆ ರಾಜಧಾನಿ ಆಗಿರುತ್ತೆ, ಮತ್ತೊಂದು ಚಳಿಗಾಲದ ರಾಜಧಾನಿ ಆಗಿರುತ್ತೆ. ಯಾಕಂದರೆ ಚಳಿಗಾಲದಲ್ಲಿ ಶ್ರೀನಗರ ಭಾಗದಲ್ಲಿ ಇರೋದು ಕಷ್ಟವಾಗಿರುತ್ತೆ, ಹಾಗಾಗಿ ಜಮ್ಮುಗೆ ಅದನ್ನು ಶಿಫ್ಟ್ ಮಾಡಿರ್ತಾರೆ. ಹಾಗೆ ಹಿಮಾಚಲ್ ಪ್ರದೇಶದ ರಾಜಧಾನಿ ಯಾವುದು ಅಂತ ಕೇಳಿದರೆ ಒಂದು ಸಿಮ್ಲಾ ಅಂತ ಕಂಡು ಬರುತ್ತೆ. ಇದು ಬೇಸಿಗೆಯ ರಾಜಧಾನಿ ಆದರೆ ಧರ್ಮಶಾಲಾ ಅನ್ನುವಂಥದ್ದು ಚಳಿಗಾಲದ ರಾಜಧಾನಿ ಆಗಿರುತ್ತೆ. ಯಾವುದಕ್ಕೆ? ಹಿಮಾಚಲ ಪ್ರದೇಶಕ್ಕೆ ಸಿಮ್ಲಾ ಮತ್ತು ಧರ್ಮಶಾಲಾ ಎನ್ನುವಂತಹ ರಾಜಧಾನಿಗಳು ಕಂಡುಬರ್ತವೆ. ಹಾಗೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಕ್ಕೆ ಒಂದೇ ರಾಜಧಾನಿ ಇರುವಂಥದ್ದು, ಅದು ಯಾವುದಪ್ಪ ಅಂದರೆ ಚಂಡೀಗಢ. ಪಂಜಾಬ್ ಕ್ಯಾಪಿಟಲ್ ಸಿಟಿನೂ ಕೂಡ ಚಂಡೀಗಢ, ಹರಿಯಾಣದ ಕ್ಯಾಪಿಟಲ್ ಸಿಟಿನೂ ಕೂಡ ಯಾವುದು? ಚಂಡೀಗಢವಾಗಿರುತ್ತೆ. ನೋಡಿ, ಇಂತಹ ಕ್ವಶನ್ಸನ್ನು ಕೂಡ ರೈಸ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು? ಲಾರ್ಜೆಸ್ಟ್ ಪ್ಲೇಟಿವ್ ಇನ್ ಇಂಡಿಯಾ. ಪೆನಿನ್ಸುಲರ್ ಪ್ಲೇಟಿವ್ ಅಂತ ಕರಿತೀವಿ, ಪರ್ಯಾಯ ಪ್ರಸ್ಥಭೂಮಿ. ಮಾಲ್ವಾ ಪ್ರಸ್ಥಭೂಮಿ ಅಂತ ಇದೆ, ದಕ್ಕನ್ ಪ್ರಸ್ಥಭೂಮಿ ಇದೆ, ಮಹಾರಾಷ್ಟ್ರ ಪ್ರಸ್ಥಭೂಮಿ, ಛೋಟಾ ನಾಗಪುರ ಪ್ರಸ್ಥಭೂಮಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಕನ್ ಪ್ರಸ್ಥಭೂಮಿ ಇದೆಯಲ್ಲ, ಆ ಡಕನ್ ಪ್ರಸ್ಥಭೂಮಿ ಅನ್ನುವಂಥದ್ದು ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಆಗಿರುತ್ತೆ. ಲಾರ್ಜೆಸ್ಟ್ ಪೆನಿನ್ಸುಲರ್ ಪ್ಲೇಟಿವ್ ಇನ್ ಇಂಡಿಯಾ ಅಂತ ಕೇಳಿದಾಗ ಅದು ದಕನ್ ಪ್ರಸ್ಥಭೂಮಿ. ಈ ದಕನ್ ಪ್ರಸ್ಥಭೂಮಿಯ ಭಾಗಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಛತ್ತೀಸ್ಗಢ, ಮಧ್ಯಪ್ರದೇಶ ಭಾಗದವರೆಗೂ ಕೂಡ ಕಂಡುಬರೋದು. ಮಾಳ್ವಾ ಪ್ರಸ್ಥಭೂಮಿ ಮಧ್ಯಪ್ರದೇಶ ಭಾಗದಲ್ಲಿದೆ, ರಾಜಸ್ಥಾನ ಭಾಗದಲ್ಲಿ ಹಂಚಿಕೆಯಾಗಿರೋದನ್ನು ನೋಡ್ತೀವಿ. ಇನ್ನೇನು ಮಹಾರಾಷ್ಟ್ರ ಪ್ರಸ್ಥಭೂಮಿ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗ ಮತ್ತು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತವೆ. ಛೋಟಾ ನಾಗಪುರ ಪ್ರಸ್ಥಭೂಮಿ ಇದೆಯಲ್ಲ, ಇದು ಜಾರ್ಖಂಡ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಬಿಹಾರ ಭಾಗದಲ್ಲೂ ಕೂಡ ಹಂಚಿಕೆಯಾಗಿರೋದನ್ನು ನೋಡ್ತೀವಿ. ಈ ಛೋಟಾ ನಾಗಪುರ ಪ್ರಸ್ಥಭೂಮಿ ಇದೆಯಲ್ಲ, ಮತ್ತೇನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವಂತಹ ಒಂದು ಪ್ರಸ್ಥಭೂಮಿ ಯಾವುದಪ್ಪ ಅಂದರೆ ಅದು ಛೋಟಾ ನಾಗಪುರ ಪ್ರಸ್ಥಭೂಮಿ. ಹಾಗಾಗಿ ಛೋಟಾ ನಾಗಪುರ ಪ್ರಸ್ಥಭೂಮಿನ ಭಾರತದ ರೂರ್ ಅಂತಲೂ ಕೂಡ ಕರಿತೀವಿ, ಅಥವಾ ಭಾರತದ ಖನಿಜದ ಬೊಟ್ಟಲು ಅಂತ, ಬೋಲ್ ಆಫ್ ಇಂಡಿಯನ್ ಮಿನರಲ್ಸ್ ಅಂತಲೂ ಕೂಡ ಕರೆಯೋದು. ಯಾವುದಕ್ಕೆ? ಛೋಟಾ ನಾಗಪುರ ಪ್ರಸ್ಥಭೂಮಿಗೆ. ನೋಡಿ, ಈ ರೀತಿ ಕರ್ನಾಟಕದ ಪ್ರಮುಖ ಪ್ರಸ್ಥಭೂಮಿಯ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ರೈಟ್, ಹೊಂದಿಸಿ ಬರೆಯಿರಿ ಅಂತ ಇದೆ. ಶಿಖರಗಳಿದ್ದಾವೆ ಮತ್ತು ಸ್ಥಳಗಳು ಕಂಡುಬರ್ತಾವೆ. ಇವು 4 ತುಂಬ ಇಂಪಾರ್ಟೆಂಟ್, ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕಕ್ಕೂ ಇಂಪಾರ್ಟೆಂಟ್ ಆಗಿರ್ತಾವೆ. ಹೇಗೆ ನೋಡಿ, ಮೌಂಟ್ ಎವರೆಸ್ಟ್ ಅಂತ ಇದೆ. ಮೌಂಟ್ ಎವರೆಸ್ಟ್ ಏನು? ಪ್ರಪಂಚದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದಪ್ಪ ಅಂದರೆ ಮೌಂಟ್ ಎವರೆಸ್ಟ್. ಹಾಗಾದರೆ ಪ್ರಪಂಚದ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರ ಯಾವ ಒಂದು ರಾಷ್ಟ್ರದಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ನೇಪಾಳ ಮತ್ತು ಟಿಬೇಟ್ ಗಡಿಯಲ್ಲಿ ಕಂಡುಬರುತ್ತೆ. ಪ್ರಪಂಚದಲ್ಲೇ ಅತಿ ಎತ್ತರವಾದ ಪರ್ವತ ಶಿಖರ ಮೌಂಟ್ ಎವರೆಸ್ಟ್ ನೇಪಾಳ, ಟಿಬೇಟಲ್ಲಿ ಕಂಡುಬರುತ್ತೆ. ಗಾಡ್ವಿನ್ ಅಸ್ಟಿನ್ ಅಥವಾ K2 ಅಂತ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಏನು? ಇದು ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ.
ಯಾವುದು? ಗಾಡ್ವಿನ್ ಆಸ್ಟಿನ್, ಭಾರತದ ಎತ್ತರವಾದ ಪರ್ವತ ಶಿಖರ. ಇದು ಲಡಾಖ್ ಭಾಗದಲ್ಲಿ ಕಂಡುಬರುತ್ತೆ. ಲಡಾಖ್, ಅದರಲ್ಲೂ ಕೂಡ ಇದು POK ಯಲ್ಲಿ ಇರೋದು, ಪಾಕ್ ಅಕ್ಯುಪೈಡ್ ಕಾಶ್ಮೀರದಲ್ಲಿ ಕಂಡುಬರೋದು ಗಾಡ್ವಿನ್ ಆಸ್ಟಿನ್. ಮುಳ್ಳಯ್ಯನಗಿರಿ ಅನ್ನುವಂಥದ್ದು ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಶಿಖರ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಯಾವುದಪ್ಪ ಅಂದರೆ ಅದು ಮುಳ್ಳಯ್ಯನಗಿರಿ. ಸೊ ಈ ಒಂದು ಮುಳ್ಳಯ್ಯನಗಿರಿ ಎಲ್ಲಿದೆ ಅಂತ ಕೇಳಿದಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆ. ಹಾಗೆ ಆನೆಮುಡಿ ಅಂತ ಇದೆಯಲ್ಲ, ಆನೆಮುಡಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು. ಇದು ದಕ್ಷಿಣ ಭಾರತದ ಎತ್ತರವಾದ ಪರ್ವತ ಶಿಖರ. ಇದು ಆನೆಮುಡಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ದಕ್ಷಿಣ ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ. ಅಷ್ಟಕ್ಕೆ ಸಾಕಾಗಲ್ಲ, ಆನೆಮುಡಿ ಮತ್ತೇನು ಇಂಪಾರ್ಟೆಂಟು, ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದ ಪರ್ವತ ಶಿಖರ ಆನೆಮುಡಿ, ವೆಸ್ಟರ್ನ್ ಘಾಟ್ಸಲ್ಲಿ. ಹಾಗೆ ಕೇರಳದ ಅತಿ ಎತ್ತರವಾದ ಪರ್ವತ ಶಿಖರ ಆನೆಮುಡಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಅಥವಾ ದಖನ್ ಪ್ರಸ್ಥಭೂಮಿಯಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರನೂ ಕೂಡ ಯಾವುದು? ಆನೆಮುಡಿ ಆಗಿರುತ್ತೆ. ನೋಡಿ, ಇಷ್ಟು ಆನೆಮುಡಿಯ ಬಗ್ಗೆ ತಿಳ್ಕೊಂಡಿರಬೇಕು. ನೋಡಿ, ಇಂಡಿಯಾದಲ್ಲಿ ಹೈಯೆಸ್ಟು, ವರ್ಲ್ಡಲ್ಲಿ ಹೈಯೆಸ್ಟು, ಕರ್ನಾಟಕ ಹೈಯೆಸ್ಟು, ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಪೀಕ್ ಯಾವುದು ಅನ್ನೋದನ್ನು ತಿಳ್ಕೊಬೋದು. ನೆಕ್ಸ್ಟ್ ಇದರ ಎತ್ತರವನ್ನು ಕೂಡ ನೋಡ್ಬೋದು. ಮೌಂಟ್ ಎವರೆಸ್ಟ್ ಅಂದರೆ 8848 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಈಗಿನ ಅಪ್ಡೇಟ್ಸನ್ನು ನೋಡಿದಾಗ 8848.86 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿರುವಂಥದ್ದು. ಅದೇ ಇಷ್ಟು ತಿಳ್ಕೊಂಡ್ರೆ ಸಾಕು ನಾವು. ನೆಕ್ಸ್ಟ್ ನೋಡಿ, K2 ಇದೆಯಲ್ಲ 8611 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ನೆಕ್ಸ್ಟು ಮುಳ್ಳಯ್ಯನಗಿರಿ ಇದೆ, 1913 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಇದು 1913 ಮೀಟರ್ ಅಷ್ಟು. ಆನೆಮುಡಿ ಇದೆಯಲ್ಲ 2665 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಯಾವ್ಯಾವುದು ಎಷ್ಟೆಷ್ಟು ಎತ್ತರ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು. 1913 ಮೀಟರ್ ಮುಳ್ಳಯ್ಯನಗಿರಿ ಅನ್ನೋಂಥದ್ದು. ನೋಡಿ, ಇದು 11ನೇ ಪ್ರಶ್ನೆಗೆ ಈ ರೀತಿ ಕೊಟ್ಟಾಗ ಪೀಕ್ಗಳ ಬಗ್ಗೆ ಮಾಹಿತಿ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ನೋಡಿ, ಒಂದು ದಿನ 1 ವರ್ಷಕ್ಕಿಂತ ಹೆಚ್ಚು ಅವಧಿಯುಳ್ಳ ಗ್ರಹ ಯಾವುದು? ಒಂದು ದಿನ 1 ವರ್ಷಕ್ಕಿಂತ ಹೆಚ್ಚು ಅವಧಿಯನ್ನು ಹೊಂದಿದೆ. ಅಂದರೆ ಫಸ್ಟ್ ಇಯರ್ ಆಗತ್ತೆ, ನಂತರ ಡೇ ಆಗತ್ತೆ ಅಂತ. ಅಂತಹ ಗ್ರಹ ಯಾವುದಪ್ಪ ಅಂದರೆ ಅದು ಭೂಮಿನ ಅಥವಾ ನೆಪ್ಚೂನ, ಶುಕ್ರನ, ಮಂಗಳ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಶುಕ್ರ ಗ್ರಹ. ಶುಕ್ರ ಗ್ರಹದಲ್ಲಿ ಮೊದಲು ವರ್ಷ ಆಗತ್ತೆ, ನಂತರ ದಿನವಾಗಿರುತ್ತೆ. ಇದು ಹೇಗೆ ಗೊತ್ತಾಗತ್ತೆ ನಮಗೆ? ನೋಡಿ, ಯಾವುದೇ ಒಂದು ಗ್ರಹದ ಅಕ್ಷಭ್ರಮಣವನ್ನು ತಿಳ್ಕೊಳ್ತೀವಿ, ಅಕ್ಷಭ್ರಮಣ ಅಂತ. ಮತ್ತು ಇನ್ನೊಂದು ಯಾವುದು? ಪರಿಭ್ರಮಣವನ್ನು ಅರ್ಥ ಮಾಡ್ಕೋಬೇಕು. ರೊಟೇಷನ್ ಮತ್ತು ರೆವಲ್ಯೂಷನ್ ಎರಡು ಗೊತ್ತಿದ್ರೆ ಯಾವ ರೀತಿ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ನೋಡ್ಬೋದು. ನೋಡಿ, ಈಗ ಭೂಮಿ ಅಕ್ಷಭ್ರಮಣ ಅವಧಿ ಎಷ್ಟಪ್ಪ ಅಂದರೆ 24 ಗಂಟೆ, 1 ಡೇ ಅಂತ ಅರ್ಥ. ವಾರ್ಷಿಕ ಚಲನೆ ಅಥವಾ ಪರಿಭ್ರಮಣ ಅವಧಿ ಎಷ್ಟು? 365 ಕಾಲು ದಿನಗಳು ಅಂತ ತಗೊಳ್ತೀವಿ. ಓಕೆ, 365 ಕಾಲು ದಿನಗಳಾಗಿ ತಗೊಳ್ತೀವಿ. ನೆಕ್ಸ್ಟ್ ನೆಪ್ಚೂನ್ ನೋಡಿ 16 ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ ತನ್ನ ಸುತ್ತ ತಾನು ಸುತ್ತರ್ಕೊಳ್ಳೋಕ್ಕೆ. ಅದೇ ಸೂರ್ಯನನ್ನು ಸುತ್ತರಕ್ಕೆ 165 ದಿನ ತೆಗೆದುಕೊಳ್ಳುತ್ತೆ. ಇದನ್ನು ವರ್ಷ ಅಂತ ತಗೊಳ್ತೀವಿ. ಶುಕ್ರ ಗ್ರಹ ನೋಡಿ ತನ್ನ ಸುತ್ತ ತಾನು ಸುತ್ತರಕ್ಕೆ 243 ದಿನ ತೆಗೆದುಕೊಳ್ಳುತ್ತೆ. ಎಷ್ಟು ದಿನ? 243 ದಿನ ತೆಗೆದುಕೊಳ್ಳುತ್ತೆ. ಅದೇ ಸೂರ್ಯನನ್ನು ಸುತ್ತರಿಯೋಕ್ಕೆ 225 ದಿನ ಸಾಕು. ಇದು ರೆವಲ್ಯೂಷನ್, ಇದು ರೊಟೇಷನ್ ಪೀರಿಯಡ್. ಹಾಗಾಗಿ ಮೊದಲು ವರ್ಷ ಆಗತ್ತೆ, ನಂತರ ದಿನ ಆಗೋದು. ಮಂಗಳ ನೋಡಿ 24 ಗಂಟೆ ಆವರೇಜ್ ಆಗಿ ತೊಗೊಳ್ತೀವಿ. 686 ದಿನಗಳು ಬೇಕು ಸೂರ್ಯನನ್ನು ಸುತ್ತರಿಯೋಕ್ಕೆ. ಈ ರೀತಿ ನಾವು ಇದು ರೊಟೇಷನ್, ಇದು ರೆವಲ್ಯೂಷನ್ ಪೀರಿಯಡ್ ಅಂತ ತಗೊಳ್ಳೋದು. ಹಾಗಾಗಿ ಭೂಮಿಯ ಮೇಲೆ ಅಥವಾ ಸೌರವ್ಯೂಹದಲ್ಲಿ ಒಂದು ದಿನ 1 ವರ್ಷಕ್ಕಿಂತ ಹೆಚ್ಚು ಅವಧಿಯುಳ್ಳ ಗ್ರಹ ಯಾವುದು ಅಂತ ಕೇಳಿದರೆ ಅದು ವೀನಸ್ ಆಗಿರುತ್ತೆ, ಶುಕ್ರ ಗ್ರಹ. ಕ್ಲಿಯರ್? ಇಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆಗಳನ್ನು ನಾವು ತಿಳ್ಕೊಂಡಂಗೆ ಆಯಿತು. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ನಿಮಗಾಗಿ ಕೊಟ್ಟಿರ್ತೀನಿ. ನೀವು ಕಾಮೆಂಟ್ ಮೂಲಕ ಇದನ್ನು ಆನ್ಸರ್ ಮಾಡಬೇಕಾಗತ್ತೆ. ಏನೇನಿದ್ದಾವೆ ನೋಡಿ. ಬೇಸಿಗೆಗಾಲದಲ್ಲಿ ಒಣ ಹಾಕಿದ ಬಟ್ಟೆಗಳು ಬಹಳ ಬೇಗ ಒಣಗುತ್ತವೆ, ಹೇಗೆ? ಏನು ರೀಸನ್ ಅನ್ನೋದನ್ನು ಕಾಮೆಂಟ್ ಮೂಲಕ ಇಲ್ಲಿ ಆನ್ಸರ್ ಮಾಡಿ. ಎರಡನೇ ನೋಡಿ, ಬೇಸಿಗೆಗಾಲದಲ್ಲಿ ಕೆರೆ ಬಾವಿಗಳ ನೀರು ಕಡಿಮೆ ಆಗುತ್ತದೆ, ಏಕೆ? ಬೇಸಿಗೆಗಾಲದಲ್ಲಿ ಕೆರೆ ಬಾವಿಗಳ ನೀರು ಕಡಿಮೆ ಆಗೋದಕ್ಕೆ ಕಾರಣ ಏನು? ಇದು ಕೂಡ ಕಾಮೆಂಟ್ ಮಾಡಿ. ನೆಕ್ಸ್ಟ್, ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯಾಗಿರುತ್ತೆ. ಓಕೆ, ಇದು 3ನೇ ಪ್ರಶ್ನೆ ನಿಮಗಾಗಿ. ಅಣೆಕಟ್ಟು ಬಾಗಿಲುಗಳ ಮೂಲಕ ಹರಿದು ಬಿಟ್ಟಾಗ ಡ್ಯಾಶ್ ಶಕ್ತಿ ಉಂಟಾಗುತ್ತದೆ. ಓಕೆ,
ಈ 4 ಪ್ರಶ್ನೆಗಳನ್ನು ಒಂದ್ಸಲ ಓದಿ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅದನ್ನು ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ಒಂದು ಎನ್ವೈರ್ಮೆಂಟ್ ಸೈನ್ಸ್ ಪರಿಸರ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ತುಂಬ ಬೇಸಿಕ್ ಆಗಿರುವಂಥ ಒಂದು ಟಾಪಿಕನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.